ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ ಇದ್ದಾವೆ ಒಳಗಡೆ. ಈ ಥರ ಗ್ರೀನ್ ಮೈಕ್ ಚೆಕ್ ಬಯಕೆ ಬಾಗ್ಲು ತಟ್ಟಲು ಬೆಡಗಿ ಮಾತು ಬಿಟ್ಟಳು. ಆ್ಯಂಡ್ ಯಾರ್ಯಾರು ಬಿಗಿನರ್ ಯೂಟ್ಯೂಬರ್ಸ್ ಇರ್ತೀರಾ ಇದನ್ನು ತಗೋಬೋದು ನೀವು. ಆ್ಯಂಡ್ ಇಲ್ಲಿದೆ ನೋಡಿ, ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನಾನು ವಿಕಾಸ್ ಸರ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ ಥಂಬ್ನೇಲಲ್ಲಿ ನೋಡಿರ್ತೀರಾ. ಆ್ಯಂಡ್ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದೆಲ್ಲ ಎಷ್ಟಕ್ಕೆ ತೊಗೊಂಡೆ, ಏನು ತೊಗೊಂಡೆ, ಅದರದೆಲ್ಲ ಹೇಗಿದೆ ರಿವ್ಯೂ ಅಂತ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಅದರದೆಲ್ಲ ಪೂರ್ತಿ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬ್ರು ವಿಸಿಟ್ ಕೊಟ್ಟಿದ್ದೀರಾ ಅಂದರೆ ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇರ್ತಾರೆ ಗೊತ್ತಾ, ಅವರಿಗೆಲ್ಲ ಇದೊಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಇಲ್ಲಿದೆ ನೋಡಿ ಪ್ರಾಡಕ್ಟ್, ಇದನ್ನೇ ಈಗ ಅನ್ಬಾಕ್ಸಿಂಗ್ ಮಾಡ್ತಿರೋದು. ಇನ್ನೊಂದೇನೆಂದರೆ ಇದು ಆಲ್ರೆಡಿ ಅವ್ರು ಬಂದಾಗ ಓಪನ್ ಮಾಡಿದ್ದೀನಿ. ಆ್ಯಂಡ್ ಇದು ನಿಮಗೋಸ್ಕರ ನಿಮ್ಮ ಮುಂದೆ ಓಪನ್ ಮಾಡ್ತಿದ್ದೀನಿ. ಇದು ನೋಡಿ, DJI ಮಿನಿ ಮೈಕ್ ಅಂತ. ಇದರ ಪ್ರೈಸ್ ಹೇಳ್ತೀನಿ, ಇವಾಗ ಹೇಳಲ್ಲ, ಲಾಸ್ಟ್ ಹೇಳ್ತೀನಿ. ಆ್ಯಂಡ್ ಓಪನ್ ಮಾಡೋಣ ಬನ್ನಿ. ಇಲ್ಲಿದೆ ನೋಡಿ. ಜೈ ಶ್ರೀರಾಮ್. ಓಪನ್ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬ್ ಇರಲಿ. ಎಲ್ಲ ಪ್ಯಾಕ್ ಜಾಸ್ತಿ ಮಾಡಿದ್ದಾರೆ, ಯಾಕಂದರೆ ದುಡ್ಡು ಎಷ್ಟು ಜಾಸ್ತಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಅವರು ಅಲ್ವಾ. ಇಲ್ಲಿದೆ ಬ್ಯಾಗು. ಆ್ಯಂಡ್ ಇದು ತೋರಿಸ್ತೀನಿ ಟೋಟಲಿ ಇಷ್ಟಿದೆ ಈ ಬಾಕ್ಸಲ್ಲಿ. ಡಾಕ್ಯುಮೆಂಟ್ಸ್ ಇದ್ದಾವೆ. ಡಾಕ್ಯುಮೆಂಟ್ಸ್ ಏನೇನಿದೆ ಅಂತ ಜಸ್ಟ್ ನಾರ್ಮಲ್ ಆಗಿ ತೋರಿಸ್ತೀನಿ. DJI ಇದು ಸ್ಟಿಕ್ಕರ್ ಇದೆ. ಆ್ಯಂಡ್ ಅದರದ್ದೆಲ್ಲ ಡೀಟೇಲ್ಸ್, DJI ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿರ್ತಾರೆ ಒಳಗಡೆ. ಇದನ್ನೆಲ್ಲ ಓದ್ಬೇಕಂದ್ರೆ ನೋಡೋಣ, ಓದೋ ಮೂಡಿದ್ರೆ ಓದೋಣ. ಆ್ಯಂಡ್ ಫಸ್ಟ್ ಇದು ಜಾಕು. ಇದು ಚಾರ್ಜಿಂಗ್ದು. ಆ್ಯಂಡ್ ಇದು ನಾವು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತೀವಿ ಅಂದರೆ ಇದಕ್ಕೋಸ್ಕರ. ಇದು DJI ಮೈಕು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದು ಜಾಕ್ ಕೊಟ್ಟಿದ್ದಾರೆ. ಇದು ಚಾರ್ಜಿಂಗ್ ಟೈಪ್ ಇದೆ ಚಾರ್ಜಿಂಗು. ಆ್ಯಂಡ್ ಮತ್ತು ನೆಕ್ಸ್ಟು ಇದು ವಿಂಡ್ ಮಫ್. ಆ್ಯಂಡ್ ನಾವು ಹೊರಗಡೆ ಶೂಟ್ ಮಾಡಬೇಕಾದ್ರೆ, ಆ್ಯಂಡ್ ಇಲ್ಲಂದರೆ ಮನೆಯಲ್ಲಿ ಶೂಟ್ ಮಾಡಬೇಕಾದ್ರೆ ಜಾಸ್ತಿ ಹೊರಗಡೆ ಈ ಥರ ಗಾಳಿ ಇದಕ್ಕೆ ಬಡಿಯಲ್ಲ, ಅದಕ್ಕೋಸ್ಕರ ಈ ಥರ ಕೊಟ್ಟಿರ್ತಾರೆ. ಎಷ್ಟಿದಾವೆ? 4 ಇದ್ದಾವೆ. 2 ಬ್ಲ್ಯಾಕು, 2 ಗ್ರೇ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಏನಿದೆ ಅಂದರೆ, ಇದು ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ನಂಗೆ ಇನ್ನೂ ಗೊತ್ತಿಲ್ಲ. ಇದೇನು ತಿನ್ನಲ್ಲ ಬಿಡ್ರಿ ರೀ. ಇದು ಬಿಡಿ, ನಮಗೇನಕ್ಕೆ ಪೂರ್ತಿ ಅನ್ಬಾಕ್ಸ್ ಮಾಡೋದು. ಇಲ್ಲಿದೆ ನೋಡಿ ಪ್ರಾಡಕ್ಟ್. ಓಪನ್ ಮಾಡೋಣ. ಆಹಾ, ಥರ ಫುಲ್ ಖುಷಿ ಇರುತ್ತಲ್ಲ ಓಪನ್ ಮಾಡಬೇಕಾದ್ರೆ ಏನೋ ಒಂದು ಹೊಸ ಪ್ರಾಡಕ್ಟು. ಬ್ಯಾಗ್ ಮಾತ್ರ ಚೆನ್ನಾಗಿದೆ ನೋಡಿ ಫುಲ್ಲು. ಆ್ಯಂಡ್ ಎಷ್ಟೇ ಅಂದರೆ ಕೈಯಿಂದ ಕೆಳಗಡೆ ಬಿದ್ದರೂ ಏನಾಗಲ್ಲ, ಯಾಕಂದರೆ ಅಷ್ಟು ಸಮಯ.
ನೋಡಿ ಈ ಥರ ಇದೆ. ಒಂಥರ ಈಗ ಇಯರ್ ಬಡ್ಸ್ ಬಂದಿದೆ ಗೊತ್ತಾ, ಅದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ. ಇಲ್ಲಿ ನೋಡಿ ಚಾರ್ಜಿಂಗ್ ಜಾಕ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಹಾಕೋಕ್ಕೆ, ಅದು ಸಿ ಟೈಪೇ. ಆ್ಯಂಡ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಇದರ ವೇಟ್ ಬಂದುಬಿಟ್ಟು 150 ಗ್ರಾಮ್ ಇದೆ. ಜಾಸ್ತಿ ಏನು ಹೆವಿ ಇಲ್ಲ, ನಾರ್ಮಲಾಗಿ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇಷ್ಟು ಚೆನ್ನಾಗಿದೆಯಲ್ಲ. ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಈ ಥರ ಲೈಟ್ಗಳು ಬ್ಲಿಂಕ್ ಆಗುತ್ತೆ ನೋಡಿ. ಇಲ್ಲಿ ಒಳಗಡೆ ಓಪನ್ ಮಾಡಿದ್ರೆ ಈ ಥರ ಬ್ಲಿಂಕ್ ಆಗುತ್ತೆ ಲೈಟ್. ಕ್ಲೋಸ್ ಮಾಡೋದು ಈಸಿ ಇದೆ. ಆ್ಯಂಡ್ ಇದ್ರ ಮೇಲೆ DJI ಅಂತ ಹಾಕಿದ್ದಾರೆ. ಇದು ಮಾಡಿರೋದು ಯಾವ ದೇಶ ಅಂದರೆ ಚೀನಾ. ಈ ನನ್ನ ಮಕ್ಕಳು ಏನೇನೋ ಮಾಡ್ತಾರೆ ಚೀನಾದವರು. ಇಲ್ಲಿ ಈ ಥರ ಪ್ರಾಡಕ್ಟ್ನ ಕೊಡ್ತಾರಲ್ಲ ನಮಗೆ ಯೂಸ್ ಮಾಡೋಕ್ಕೆ, ಅದು ತುಂಬ ಒಳ್ಳೆಯದು. ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ ಇದ್ದಾವೆ ಒಳಗಡೆ. ಈ ಥರ ನೋಡಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಿದೆ. ಆ್ಯಂಡ್ ಇದು ಮೈಕು ಆ್ಯಂಡ್ ಇದ್ರ ಮೈಕು 2 ಇದ್ದಾವೆ. ಆ್ಯಂಡ್ ಇದು ರಿಸೀವರು ನೋಡಿ. ರಿಸೀವರ್ ಈ ಥರ ಇದೆ, ಚೆನ್ನಾಗಿದೆಯಲ್ಲ. ಆ್ಯಂಡ್ ಇದರಲ್ಲೇ ಇಲ್ಲಿ ಸೆಟ್ಟಿಂಗ್ ಇದೆ ನೋಡಿ, ಚೆನ್ನಾಗಿ ಆಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ. ನೋಡಿ 0 ಇದೆ, 6+ ಇದೆ, 12+, ಈ ಥರ ಇದೆ ನೋಡಿ. ಈ ಥರ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ನಮಗೆ ಚಾರ್ಜಿಂಗ್ ಇಲ್ಲಿದೆ ನೋಡಿ, ಚಾರ್ಜಿಂಗ್ ಜಾಕು ಹಾಕೋಕ್ಕೆ. ಆ್ಯಂಡ್ ಇದನ್ನು ಇಲ್ಲಿ ಕೇಬಲ್ ಇದೆ ಗೊತ್ತಾ, ಇದು ಕ್ಯಾಮ್ರಾ ಕನೆಕ್ಟ್ ಮಾಡೋಕ್ಕೆ. ಇದು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಇರುತ್ತೆ ಗೊತ್ತಾ, ಅದಕ್ಕೆ ಕನೆಕ್ಟ್ ಮಾಡೋಕ್ಕಿದು 3.5 mm ಜಾಕ್ ಇದು. ಆ್ಯಂಡ್ ಇದನ್ನು ಓಪನ್ ಮಾಡಿ ಐತಲ್ಲ. ಇವಾಗ ನೆಕ್ಸ್ಟು ಇವೆರಡು ಮೈಕ್ಸ್. ಇವಾಗ ಟೋಟಲಿ ನನ್ನ ಫೋನಲ್ಲಿ ರೆಕಾರ್ಡ್ ಆಗ್ತಿರೋದು iPhone 14ಇಂದ. ಇವಾಗ ಇವೆರಡು ಕನೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇವೆರಡು ಇದಾವೆ ನೋಡಿ, ತುಂಬ ಲೈಟ್ ವೇಟ್, ಜಾಸ್ತಿ ವೇಟ್ ಇಲ್ಲ, ಲೈಟ್ ವೇಟ್ ಇದ್ದಾವೆ. ಆ್ಯಂಡ್ ನೋಡಿ ಇಲ್ಲಿ ಮ್ಯಾಗ್ನೆಟ್ ಹೆಂಗಿದೆ ನೋಡಿ, ಸೌಂಡ್ ಬರ್ತಿದೆಯಲ್ಲ, ತುಂಬ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಅಲ್ಲಾಡಿದ್ರು ಬಿಡೋಲ್ಲ, ಯಾಕಂದರೆ ಅಷ್ಟು ಸ್ಟಿಕಪ್ ಆಗುತ್ತೆ. ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಳಗಡೆ ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಒಳಗಡೆ ಅಡಾಪ್ಟರ್, ಫೋನ್ ಕನೆಕ್ಟ್ ಮಾಡೋಕ್ಕೆ. ಫೋನ್ಗೆ ನೋಡಿ ಇಲ್ಲಿದೆ ಗೊತ್ತಾ ರಿಸೀವರು. ಈ ರಿಸೀವರ್ ಇಲ್ಲಿ ಓಪನ್ ಮಾಡಬೇಕು. ಇಲ್ಲಿ ಓಪನ್ ಮಾಡಿ, ಇದು ಅಡಾಪ್ಟ್ರು iPhone 15 ಕೊಟ್ಟಿದ್ದಾರೆ, 16 ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ್ಯಸ್ ಇಟ್ ಯೂಸ್ ಆ್ಯಂಡ್ರಾಯ್ಡ್ ಫೋನ್ಗೂ ಕನೆಕ್ಟ್ ಆಗುತ್ತೆ. ಸಿ ಟೈಪ್ ಮಾತ್ರ, ಈ ಥರ iPhone 14 ಆಗಲ್ಲ, 13 ಆಗಲ್ಲ. ಅದಕ್ಕೆ ಆದಂಥ ಸಪ್ರೇಟ್ ಅಡಾಪ್ಟರ್ನ ಬೈ ಮಾಡಬೇಕಾಗುತ್ತೆ, ತುಂಬ ಕಷ್ಟ. ಅದಕ್ಕೂ ದುಡ್ಡು ಜಾಸ್ತಿ ಇದೆ, ಅದು DJI ಕಡೆಯಿಂದನೇ ತೊಗೋಬೇಕು. ಆ ಥರ ಇದೆ. ಇಲ್ಲಿ ಪರವಾಗಿಲ್ಲ, ನೋಡೋಣ. ಆದರೆ ನನ್ನ ಹತ್ರ ಒಂದು ಇದೆ ಅಡಾಪ್ಟ್ರು. ಆ್ಯಂಡ್ ಅದು ಅಡಾಪ್ಟರ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ. ಆ್ಯಂಡ್ ಈ ರೀತಿ ಹಾಕೋದು ನೋಡಿ, ಇಲ್ಲಿದೆ ನೋಡಿ, ಈ ಥರ ಹಾಕ್ಬಿಟ್ಟು ಇಲ್ಲಿ ಫೋನ್ ಇದೆಯಲ್ಲ, ನನ್ನ ಹತ್ರ ಇರೋದು ಒಂದೇ ಫೋನು, ಅದು ಸಿ ಟೈಪ್ ಫೋನ್ ಅಲ್ಲ, iPhone ಇದೆ, ಅದಕ್ಕೋಸ್ಕರ ಕನೆಕ್ಟ್ ಮಾಡೋಕ್ಕಾಗಲ್ಲ. ಇದನ್ನು ಯಾವುದಂದರೆ ಆ್ಯಂಡ್ರಾಯ್ಡ್ ಫೋನ್ಗಾಗಲಿ ಆ್ಯಸ್ ಎ ಸಿ ಟೈಪ್ ಅಡಾಪ್ಟರ್ ಆಗಲಿ ಹಾಕ್ಬೋದು ಫೋನ್ಗೆ. ಈ ಥರ ಇದೆ ನೋಡಿ. ಆ್ಯಂಡ್ ಅದನ್ನು ನಾನು ಇಲ್ಲಿ ಹಾಕ್ಬಿಟ್ಟು ನಾನು ಕನೆಕ್ಟ್ ಮಾಡ್ತೀನಿ ನನ್ನ ಫೋನ್ಗೆ. ಆ್ಯಂಡ್ ಇಷ್ಟಿದೆ ನೋಡಿ DJI ಮಿನಿ ಮೈಕ್ದೆಲ್ಲ ತೋರಿಸ್ತೀನಿ. ಎಲ್ಲ ಸೆಟಪ್ ಮಾಡಿಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇದು ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಇದರ ಚಾರ್ಜಿಂಗ್ ಅವರ್ಸ್ ಬಂದುಬಿಟ್ಟು 48 ಅವರ್ ಇದೆ. ಚಾರ್ಜಿಂಗ್ ಬಂದುಬಿಟ್ಟು 48 ಅವರ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಇದರ ರೇಂಜ್ ಬಂದುಬಿಟ್ಟು ಇಲ್ಲಿಂದ 400 ಕಿಲೋಮೀಟ್ರ್ವರೆಗೂ ನಾವು ರೆಕಾರ್ಡ್ ಮಾಡ್ಕೋಬೋದು.
ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ಇಲ್ಲಿಂದ ನಾವು 400 ಮೀಟ್ರಿಂದ ನಾವು ಮಾತಾಡ್ಬೋದು. ಈ ಮೈಕಿಂದ ಇದು ರಿಸೀವರ್ ಇರುತ್ತೆ, ಅದು ಕನೆಕ್ಟ್ ಮಾಡಿಬಿಟ್ಟು 400 ಮೀಟ್ರಿಂದನೂ ಮಾತಾಡ್ಬೋದು. ಆ ಲೆವೆಲ್ಗೆ ರೇಂಜ್ ಇದೆ ಇದು. ಆ್ಯಂಡ್ ಇದು ಒಳ್ಳೆಯ ಕ್ವಾಲಿಟಿ ಇದೆ. ಆ್ಯಂಡ್ ಯಾರು ಬಿಗಿನರ್ ಯೂಟ್ಯೂಬರ್ ಇದ್ದೀರಾ ಈ ಮೈಕ್ನ ನೀವು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಈ ಟೋಟಲಿ ನನಗೆ ಇಷ್ಟು ಪ್ರಾಡಕ್ಟು ಈ DJI ಮಿನಿ ಮೈಕಲ್ಲಿ ಇಷ್ಟು ಪ್ರಾಡಕ್ಟ್ ಸಿಕ್ಕಿದ್ದಾವೆ. 4 ವಿಂಡ್ ಮಫು, ರಿಸೀವರು, 2 ಟ್ರಾನ್ಸ್ಮಿಟ್ರು, ಆ್ಯಂಡ್ ಇದು ಚಾರ್ಜಿಂಗ್ ಜಾಕು, ಆ್ಯಂಡ್ ಇದು ಕ್ಯಾಮ್ರಾಗೆ 3.5 mm ಜಾಕು, ಆ್ಯಂಡ್ ಇಲ್ಲಿದೆ ನೋಡಿ ಬ್ಯಾಗು. ಈ ಥರ ಇಷ್ಟು ನನಗೆ ಈ ಬ್ಯಾಗಲ್ಲಿ ಸಿಕ್ಕಿರೋದು. ಆ್ಯಂಡ್ DJI ಮಿನಿ ಮೈಕ್ನ ಪ್ರಾಡಕ್ಟ್ ಇಷ್ಟಿದೆ. ಆ್ಯಂಡ್ ಇದನ್ನು ನಾನು ನನ್ನ ಐಫೋನ್ಗೆ ಕನೆಕ್ಟ್ ಮಾಡಿಬಿಟ್ಟು ಮಾತಾಡ್ತೀನಿ ಹೇಗಿದೆ ಅಂತ ನೋಡಿ. ಹಾಯ್, ನಾನು ವಿಕಾಸ್ ಸಾರ್ಕೆ. ಇವಾಗ ಮೈಕಿಂದ ಮಾತಾಡ್ತಿದ್ದೀನಿ, ಕೇಳಿಸ್ತಾ ಇದೆ ನಿಮಗೆ ಕರೆಕ್ಟಾಗಿ? ಇದರ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ನೋಡಿ. ನಾನು ವಿಕಾಸ್ ಸಾರ್ಕೆ. ನಾನು ಈ ಮೈಕ್ ಮುಖಾಂತರ ಮಾತಾಡ್ತಾ ಇದ್ದೀನಿ. ಇದು ಯಾವ ಮೈಕ್ ಅಂದರೆ DJI ಮಿನಿ ಮೈಕಿಂದ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದೆಯಾ ವಾಯ್ಸು? ಮೈಕ್ ಚೆಕ್ ಮೈಕ್ ಚೆಕ್ ಮೈಕ್ ಚೆಕ್ ಮೈಕ್ ಚೆಕ್. ಆ್ಯಂಡ್ ಇದಕ್ಕೆ ವಿಂಡ್ ಮಫ್ ಹಾಕಿ ನೋಡ್ತೀನಿ. ವಿಂಡ್ ಮಫ್ ಇಲ್ಲಿದಾವಲ್ಲ, ಇಲ್ಲಿದಲ್ಲ, ಈ ಥರ ಹಾಕಿಬಿಟ್ಟು ಮಾತಾಡ್ತೀನಿ. ಅದು ಯಾವ ರೀತಿ ಕೇಳಿಸ್ತೆ ಅಂತ ನೋಡೋಣ. ಇವಾಗ ಇದಕ್ಕೆ ವಿಂಡ್ ಮಫ್ ಹಾಕ್ತಿದ್ದೀನಿ. ಇಲ್ಲಿ 2 ಹೋಲ್ಸ್ಗಳು ಕೊಟ್ಟಿರ್ತಾರೆ ಗೊತ್ತಾ ನೋಡಿ, ಹೋಲ್ಸ್. ಅದು ಇದರಲ್ಲಿ ಹಾಕೋದು ಇಲ್ಲಿ. ಸ್ಟಿಕಪ್ ಆಯಿತು. ಹಾಯ್, ಹಲೋ, ಎಲ್ಲರೂ ನಮಸ್ಕಾರ. ಬಯಕೆ ಬಾಗ್ಲು ತಟ್ಟಲು ಬೆಡಗಿ ಮಾತು ಬಿಟ್ಟಳು, ಸ್ಲೀವಿಗೆ ಸ್ಲೀವು ಸೋಕಲು ಸೀದಾ ಹೊಂಟೆ ಬಿಟ್ಟಳು. ಬೊಂಬೆ 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 ನನ್ನ ಮುದ್ದು ಬೊಂಬೆ. ಹೇಗಿದೆ ವಾಯ್ಸ್ ಕ್ವಾಲಿಟಿ? ಆ್ಯಂಡ್ ಮೇಲೆ ಫ್ಯಾನ್ ಆನ್. ಇವಾಗ ರೆಕಾರ್ಡ್ ಆಗ್ತಿರೋದು ನಾಯ್ಸ್ ಕ್ಯಾನ್ಸಲೇಷನಿಂದ. ಟೋಟಲಿ ಫ್ಯಾನ್ ಕೆಳಗಡೆನೇ ಇದ್ದೀನಿ. ಯಾವ ರೀತಿ ಕೇಳಿಸ್ತಾ ಇದೆ ನೋಡಿ. ಹೊರಗಡೆ ಇರೋ ನಾಯ್ಸ್ ಏನೂ ಕೇಳಿಸ್ತಾ ಇಲ್ಲ. ಆ್ಯಂಡ್ ಮೇಲೆ ಫ್ಯಾನ್ ಆನ್ ಇದೆ, ಕೆಳಗಡೆ ನಾನು ಕೂತ್ಕೊಂಡಿದ್ದೀನಿ. ಸೌಂಡ್ ಬರ್ತಿದೆಯಾ? ಹೊರಗಡೆ ಸ್ವಲ್ಪ ಸೌಂಡ್ ಬರ್ತಿಲ್ಲ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೂಪರ್ ಅಲ್ಲ ಸೌಂಡು? ಇವಾಗ ಪೂರ್ತಿ ನಾನು ಕಿಚನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಕೇಳಿಸ್ತಾ ಇದೆಯಾ ನೋಡಿ ಯಾವ ರೀತಿ ಇದೆ ಅಂತ. ದೂರಿಂದನೂ ಚೆನ್ನಾಗಿದೆ ವಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವಾಗ ಟೋಟಲಿ ಮಾತಾಡ್ತಿರೋದು DJI ಮಿನಿ ಮೈಕಿಂದ. ಆ್ಯಂಡ್ ನೋಡೋದ್ರಲ್ಲ, ಇಷ್ಟೊತ್ತು ಎಲ್ಲ ಥರದ ಟೆಸ್ಟ್ ಮಾಡಿದ್ವಿ. ಆ್ಯಂಡ್ ಇದ್ರದ್ದು ಇನ್ನೊಂದು ಪ್ಲ್ಯಾನ್ ಇದೆ. ಏನಂದರೆ 400 ಮೀಟ್ರಿಂದ ಒಂದು ಸರಿ ಟೆಸ್ಟ್ ಮಾಡ್ತೀನಿ. ಆ್ಯಂಡ್ ಅದು ಯಾವ ರೀತಿ ಇರುತ್ತೆ ವಾಯ್ಸ್ ಕ್ವಾಲಿಟಿ ಅಂತ ಅದು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದ್ದರೆ, ಆ್ಯಂಡ್ ಇನ್ನೊಂದೇನ, ಇದರ ಪ್ರೈಸ್ ಬಂದುಬಿಟ್ಟು ನನಗೆ ಸಿಕ್ಕಿದ್ದು ಎಷ್ಟಂದರೆ, ಇಲ್ಲಿದೆ ನೋಡಿ. ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 15,990 ರೂಪಾಯಿ. ಇಷ್ಟು ಬೈ ಮಾಡಿದ್ದೀನಿ. ಟೋಟ್ಲಿ ಹತ್ತತ್ರ 16,000 ರೂಪಾಯಿ. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯ ಕ್ವಾಲಿಟಿ ಆ್ಯಂಡ್ ಚೆನ್ನಾಗಿ ನಿಮಗೆಲ್ಲ ಕೊಡ್ಬೇಕಂದ್ರೆ, ಕ್ವಾಲಿಟಿ ವಾಯ್ಸ್ ಕೊಡ್ಬೇಕಂದ್ರೆ ಅದಕ್ಕೋಸ್ಕರ ಈ ಮೈಕ್ನ ಬೈ ಮಾಡಲೇಬೇಕಾಗಿತ್ತು. ಆ್ಯಂಡ್ ಈ ಮಾರ್ಕೆಟಲ್ಲಿ ಬೇಜಾನ್ ಮೈಕ್ಗಳಿತ್ತು. ಆ್ಯಂಡ್ ಅದು ನನಗೆ ಇಷ್ಟ ಆಗಲಿಲ್ಲ. ನನ್ನ ತಲೆಯಲ್ಲಿ ಇರೋದು ಯಾವುದಿತ್ತಂದರೆ, DJIಲೇ ತೊಗೋಬೇಕು, ಒಳ್ಳೆ ಕ್ವಾಲಿಟಿಯಲ್ಲಿ ತೊಗೋಬೇಕು. ಆ್ಯಂಡ್ ಮೊದಲು ಏನು ಪ್ಲ್ಯಾನ್ ಇತ್ತಂದರೆ, ಗ್ರೆನಾರೋ ಅಂತ ಬರ್ತಿತ್ತು, ಅದರಲ್ಲಿ ತೊಗೋಬೇಕಂತ, ವೈರ್ಲೆಸ್ ಮೈಕು ಅದನ್ನು ತೊಗೋಬೇಕಂತ ಪ್ಲ್ಯಾನ್ ಹಾಕಿದೆ. ಅದನ್ನು ಬೇಡ ಅನ್ನಿಸ್ತು. ಅದಾದಮೇಲೆ ಇದು ಹೋಲಿ ಲ್ಯಾಂಡ್ ಮಾರ್ಕ್ M2 ಅದು ತೊಗೋಬೇಕಂದ್ರೆ, ಅದಾದಮೇಲೆ ಅದ್ರದ್ದು ಸ್ವಲ್ಪ ನನಗೆ ವಾಯ್ಸ್ ಅದೇನಂತಾರೆ, ಅದ್ರದ್ದು ಆಡಿಯೋ ಕ್ವಾಲಿಟಿ ನನಗೆ ಇಷ್ಟ ಆಗಲಿಲ್ಲ.
ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದು ಲಾಂಚ್ ಆಗಿದ್ದು ಡಿಸೆಂಬರಲ್ಲಿ ಅಂದ್ಕೊಂಡಿದ್ದೀನಿ. ಈ DJI ಮಿನಿ ಮೈಕು ಡಿಸೆಂಬರಲ್ಲಿ ಲಾಂಚ್ ಆಗಿದೆ. ಆವಾಗ ಅಲ್ಲಿ ನೋಡಿದೆ ನಾನು ಒಬ್ಬರು ಯಾರೋ ಯೂಟ್ಯೂಬರ್ಸು ಇದನ್ನು ರಿವ್ಯೂ ಮಾಡ್ತಿದ್ರು. ಆವಾಗ ಇದನ್ನು ನೋಡಿಬಿಟ್ಟು ನಾನು ತೊಗೊಂಡಿರೋದು. ಆ್ಯಂಡ್ ಚೆನ್ನಾಗಿದೆ ಇದ್ರ ಆಡಿಯೋ ಕ್ವಾಲಿಟಿ. ಆ್ಯಂಡ್ ಯಾರ್ಯಾರು ಬಿಗಿನರ್ ಯೂಟ್ಯೂಬರ್ಸ್ ಇರ್ತೀರ ಇದನ್ನು ತೊಗೋಬೋದು ನೀವು. ಆ್ಯಂಡ್ 2 ಮೈಕ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇದಕ್ಕಿಂತ ಕಮ್ಮಿ ಪ್ರೈಸಲ್ಲೂ ಒಂದಿದೆ, ಅದು 8,000ಕ್ಕೇನು ಸಿಗುತ್ತೆ. ಅದು ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಒಂದು ರಿಸೀವರ್ ಇರುತ್ತೆ, ಅಷ್ಟೇ 2 ಇರುತ್ತೆ. ಅದಕ್ಕೆ ಇದು ಚಾರ್ಜಿಂಗ್ ಕೇಸಸ್ ಆ್ಯಂಡ್ ಇಲ್ಲಿದೆ ಗೊತ್ತಾ, ಈ ಥರ ಸಿಗಲ್ಲ ಅದಕ್ಕೆ ಅಷ್ಟೇ. ಅದು ಸಪ್ರೇಟಾಗಿ ಚಾರ್ಜ್ ಮಾಡಬೇಕಾಗುತ್ತೆ, ಮತ್ತೇನಿಲ್ಲ. ಅದನ್ನು ತೊಗೋಬೋದು. ಆ್ಯಸ್ ಎ ಸಿಂಗಲ್ ಆಗಿ ಶೂಟ್ ಮಾಡ್ತೀನಿ ಅನ್ನೋ ಪ್ಲ್ಯಾನ್ ಇದ್ದರೆ ಅದನ್ನು ತೊಗೋಬೋದು. ಇಲ್ಲ ನಾನು 2 ಶಾರ್ಟು ಆ್ಯಂಡ್ ಲಾಂಗ್ ಏನೋ ಒಂದು ನನ್ನ ಶಾರ್ಟು ಸ್ಕಿಟ್ಟು ವಿಡಿಯೋಸು ಅದು ಇದು ಗ್ರೂಪಲ್ಲಿ ಕಾಮಿಡಿ ವಿಡಿಯೋಸ್ ಮಾಡ್ತೀನಿ ಅಂದರೆ ಇದನ್ನು ಬೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ವಿಡಿಯೋ ಇಷ್ಟೊತ್ತು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದೇ ರೀತಿ ಕಂಟೆಂಟ್ನ ಇನ್ನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ. ಇಲ್ಲಿಂದ 0 ಸಬ್ಸ್ಕ್ರೈಬರಿಂದ 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇರಲಿ, ಅದೇ ನನ್ನ ಖುಷಿ. ಇನ್ಮೇಲೆ ಇನ್ನೂ ಜಾಸ್ತಿ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಬೆಳೆಸಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್.